ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೇವೆ. ಮತ್ತೊಂದು ವೀಕೆಂಡ್ ಬ್ಲಾಗಿಗೆ ಸ್ವಾಗತ. ಸೊ ಈ ಸಲ ನಮ್ಮ ವೀಕೆಂಡ್ ಗೆಟ್ಟವೆ ಬಂದು ಕಿಗಂಬೋನಿಯಲ್ಲಿ. ಸೊ ಅದು ಎಲ್ಲಿ ಏನು ಅಂತ ಹೇಳಿ ನಾನು ನಿಮಗೆ ಮುಂದೆ ಬ್ಲಾಗಲ್ಲಿ ತೋರಿಸ್ತೇನೆ. ಬನ್ನಿ. ಸೊ ನಾವು ಈ ಕಿಗಂಬೋನಿ ಸೈಡ್ ಬರಬೇಕಾದ್ರೆ ಫೆರಿಯಲ್ಲಿ ಬರಬೇಕು, ಒಂದು 5 ಮಿನಿಟ್ಸ್ ಫೆರಿ. ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆಲ್ಲ. ಸೊ ಅದು ಕ್ರಾಸ್ ಆಗಿ ಈಗ ನಾವು ಈಚೆ ಬಂದಿದ್ದೇವೆ. ಸೊ ಇದು ಆನ್ ದ ವೇ ತುಂಬ ನರ್ಸರಿಗಳುಂಟು ಈ ಕಡೆ. ಸೊ ಅದರಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೇನೆ. ತುಂಬ ಚೆಂದ ನೀಟಾಗಿ ಮೇಂಟೈನ್ ಮಾಡ್ತಾರೆ, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಇದೆಲ್ಲ. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಈಗ ಸ್ವಲ್ಪ ಹೊತ್ತರಲ್ಲೇ ತೋರಿಸ್ತೇನೆ. ಈಗ ಇನ್ನೊಂದು 10 ಮಿನಿಟ್ಸ್ ಉಂಟಂತೆ ಅಷ್ಟೇ. ಆಲ್ಮೋಸ್ಟ್ ರೀಚ್ ಆದೆವು ಅಲ್ಲಿಗೆ. ಸೊ ಇದು ಸೌತ್ ಬೀಚ್ ರೆಸಿಡೆನ್ಸೀಸ್ ಅಂತ ಹೇಳುವ ಪ್ಲೇಸ್. ಸೊ ನಾವು ಸೌತ್ ಬೀಚ್ ರೆಸಿಡೆನ್ಸಿ ಒಳಗೆ ಬಂದೆವು. ಇಲ್ಲಿ ತುಂಬ ಮನೆಗಳುಂಟು, ಎಲ್ಲ Airbnb ಥರ. ಒಂದು ಬುಕ್ ಮಾಡಿ ನಾವು ಸ್ಟೇ ಮಾಡ್ಬೋದು. ಅದೇ ಥರ ಒಂದು ಮನೆ ನಾವು ಬುಕ್ ಮಾಡಿದ್ದೇವೆ. ಸೊ ನಾವು ಬುಕ್ ಮಾಡಿದ ಮನೆ ಇದೆ. ಇದು ಎಫಿಕಿ ಹೌಸ್ ಅಂತ ಹೇಳಿ, ತುಂಬ ಚೆಂದ ಉಂಟು ಮನೆ. ಬನ್ನಿ ನೋಡುವ. ಸೊ ಇದು ಇಲ್ಲಿ ಒಳಗೆ ಲಿವಿಂಗ್ ರೂಮ್, ಕೆಳಗೆ ಲಿವಿಂಗ್ ರೂಮ್ ಮತ್ತು ಕಿಚನ್ ಇರೋದು, ಮತ್ತು ಮೇಲೆ 3 ಬೆಡ್ರೂಮ್ ಉಂಟು. ಸೊ ಈ ಥರ ತುಂಬ ನೀಟಾಗಿಟ್ಟಿದ್ದಾರೆ, ತುಂಬ ಚೆಂದ ಉಂಟು. ವೆರಿ ವೆಲ್ ಮೇಂಟೈನ್ಡ್ ಅಂತ. ಸೊ ತುಂಬ ತಂಪು ಸಹ ಉಂಟು. ಹಾಗೆ ಇದು ಒಂದು ಎಂಟ್ರೆನ್ಸ್ ಆದರೆ ಇನ್ನೊಂದು ಎಂಟ್ರೆನ್ಸ್ ಆ ಕಡೆ ಉಂಟು. ಇದು ಇಲ್ಲಿ ಕಿಚನ್ ಅಂತೆ. ಸೊ ಈ ಥರ ಅಡ್ಜಸ್ಟ್ಮೆಂಟ್ಸ್. ಇಲ್ಲಿಂದ ಸಹ ಹೊರಗೆ ಹೋಗ್ಬೋದು. ಎಂಟ್ರೆನ್ಸಿಗೆ ಒಳಗೆ ಹೋಗುವ ಬನ್ನಿ. ಸೊ ನೀವು ನೋಡ್ಬೋದು, ಇಲ್ಲಿ ಮೇಲೆ ಎಂಟ್ರಿ ಆಗ್ತಿದ್ದಾಗೆ ಇದು ಮಾಸ್ಟರ್ ಬೆಡ್ರೂಮ್. ಆಮೇಲೆ ಆ ಕಡೆ ಒಂದು ಕಿಡ್ಸ್ ರೂಮ್ ಮತ್ತೊಂದು ಗೆಸ್ಟ್ ರೂಮ್ ಉಂಟು. ಒಂದೇನಂತ ಹೇಳಿದರೆ ಎಲ್ಲ ರೂಮಿಗೆ ಸಹ ಈ ಬಾಲ್ಕನಿ ಕನೆಕ್ಟ್ ಆಗ್ತದೆ. ಬಾಲ್ಕನಿಯಲ್ಲಿ ನೋಡಿ ಒಳ್ಳೆ ವ್ಯೂ ಉಂಟಲ್ಲ. ಸೊ ಎಲ್ಲ ರೂಮ್ಗೂ ಇದು ಕನೆಕ್ಟ್ ಆಗ್ತದೆ. ಎಲ್ಲರೂ ಬಂದು ಇಲ್ಲಿ ಹೊರಗೆ ಹೀಗೆ ಕೂತ್ಕೊಳ್ಬೋದು. ನನಗೆ ಅದು ತುಂಬ ಇಷ್ಟ ಆಯಿತು ಐಡಿಯಾ. ನೋಡಿ, ಇದೊಂದು ರೂಮ್ಗೆ ಕನೆಕ್ಟ್ ಆಗ್ತದೆ, ಆ ಕಡೆಯಿಂದ ಕಿಡ್ಸ್ ರೂಮಿಗೆ ಸಹ ಕನೆಕ್ಟ್ ಆಗ್ತದೆ. ಅದೇನಂದರೆ ಯಾವ ರೂಮಲ್ಲಿ ಯಾರಿದ್ರೂ ಸಹ ಬಾಲ್ಕನಿ ಹತ್ರ ಇದ್ದರೆ ಎಲ್ಲರಿಗೂ ಸಹ ಕನೆಕ್ಟ್ ಆಗಿ ಇರ್ತಾರಲ್ಲ. ಸೊ ನನಗೆ ಅದು ಐಡಿಯಾ. ನೋಡಿ, ಇಲ್ಲಿಂದ ಹೊರಗೆ ಹೋದರೆ ಈ ರೂಮ್ಗೂ ಕನೆಕ್ಟ್ ಆಗ್ತದೆ, ಆ ಥರ ಮಾಡಿದ್ದಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿಂದ ಅಲ್ಲಿ ಆ ಥರ. ನೈಟ್ ಡಿನ್ನರ್ಗೆ ನಾವು ಆಲ್ರೆಡಿ ಬಾರ್ಬಿಕ್ಯೂ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆವು. ಸೊ ಚಿಕನ್ ಮ್ಯಾರಿನೇಟ್ ಮಾಡಿ ಮನೆಯಿಂದ ತಂದಿದ್ದೆವು. ಇಲ್ಲಿ ಅವರು ಸ್ಟವ್ ಅರೇಂಜ್ ಮಾಡಿ ಕೊಟ್ಟರು. ಸೊ ರಾತ್ರಿಗೆ ಇಲ್ಲಿ ಕೋಳಿ ಕಾಯಿಸ್ತಾ ಇದ್ದಾರೆ. ಮಿಸ್ಟರ್ ಹಸ್ಬೆಂಡ್ ಮತ್ತು ಶೆಲ್ಡನ್ದು ಡಿಪಾರ್ಟ್ಮೆಂಟ್ ಆಗಿತ್ತದು. ಸೊ ಇಲ್ಲಿ ರಾತ್ರಿ ಹೊರಗೆ ಲಾನಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೆವು. ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ಗುಡ್ ಮೀಲ್ ಔಟ್ಸೈಡ್ ದ ಹೋಮ್.
ಅನ್ನೋದು ಬರ್ಡೇ ನಾಳೆ, ಹಾಗೆ ಇವತ್ತು 12 ಗಂಟೆಗೆ ಮಾಡುವ ಅಂತ ಹೇಳಿ ಶೆಲ್ಡನ್ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ಅವನಿಗೆ 2 ಅಸಿಸ್ಟೆಂಟ್ಸ್ ಇದ್ದಾರೆ ಬಲೂನ್ ಓದಲಿಕ್ಕೆ. quán này là nó lấy sóc ở quán này tao nhá, trong đất nước ngoài bất chợt hôm nay nó sẽ đổ đá một trận đây còn là nhà luôn là chào tao. ಸೊ ನಾವೀಗ ಬೇಗ 6 ಗಂಟೆಗೆ ಎದ್ದು ಬೀಚ್ ಸೈಡಿಗೆ ಹೋಗ್ತಾ ಇದ್ದೇವೆ ಸನ್ರೈಸ್ ನೋಡುವ ಅಂತ ಹೇಳಿ. ತುಂಬ ಕಾಮಾಗಿ ಉಂಟು ಈಗ. ಸೊ ಬೇಗ ಹೋಗಿ ನೋಡುವ ಬನ್ನಿ. ಅಲ್ಲಿ ಬೀಚ್ ಹತ್ರ ಸನ್ರೈಸ್ ನೋಡ್ತಾ ಇರುವಾಗ ಮಳೆ ಬಂತು, ಹಾಗೆ ಓಡ್ಕೊಂಡೀಗ ನಾವು ರೂಮ್ ಕಡೆ ಬಂದೆವು. ನಮ್ಮದು ಸನ್ರೈಸ್ ನೋಡಿ ಆಯಿತು. ಈಗ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಬೀಚಿಗೆ ಆಡ್ಲಿಕ್ಕೆ ಹೋಗುವ ಅಂಥೇಳಿ ವಾಪಸ್ ಬಂದೆವು. ನೋಡಿ ಇದೇ ಎಂಟ್ರೆನ್ಸ್ ಮನೆದು, ಎಷ್ಟು ಚೆಂದ ಉಂಟಲ್ಲ, ತುಂಬ ಚೆಂದ ಉಂಟು. ಸೊ ಬೀಚಲ್ಲಿ ಆಡಬೇಕಂತೇಳಿ ಮಕ್ಕಳದು ಆಟ, ಹಾಗೆ ಹೋಗ್ತಾ ಇದ್ದೇವೆ. ಈಗ ತುಂಬ ಬಿಸಿಲುಂಟು. ಈ ನಾವಿರುವ ಮನೆಯಿಂದ ಬೀಚ್ ಒಂದು 50 ಮೀಟರ್ಸ್ ಅಷ್ಟೇ, ಬಟ್ ಬಿಸಿಲು ತುಂಬ ಉಂಟಲ್ಲ, ಹಾಗೆ ಬೇಡ ಅಂತ ಎನಿಸ್ತಾ ಇದ್ದೆ. ಆದರೆ ಅವರಿಗೆ ಹೋಗಲೇಬೇಕಂತೆ, ಹಾಗೆ ಹೋಗ್ತಾ ಇದ್ದೆ. ಸೊ ನಮ್ಮದು ವೀಕೆಂಡ್ ಗೆಟ್ ಅವೇ ಮುಗಿತಾ ಬಂತು. ಈಗ 3 o'clock ನಾವಿಲ್ಲಿಂದ ಹೊರಡೋದು.
Simon says, say bye. Bye. Say bye. It's getting you down. Miss the fun that used to be in you. I know the most of it is probably not your fault, but I ain't giving up no way. ಓಕೆ, ಸೊ ನಾವಿಲ್ಲಿಂದ ಹೊರಡ್ತಾ ಇದ್ದೇವೆ. ಆಯಿತು ನಮ್ಮದು ಒನ್ ಡೇ ಎಂತ ಹೇಳೋದು ಸ್ಟೇಕೇಶನ್ ಆಯಿತು ಇಲ್ಲಿ ಸೌತ್ ಬೀಚ್ ರೆಸಿಡೆನ್ಸೀಸ್ ಅಂತ. ಈಗ ಟಾಟಾ ಬಾಯ್ ಹೇಳುವ ಸಮಯ. ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಮನೆ ಸಹ ತುಂಬ ಚೆಂದ ಉಂಟು. ಮತ್ತು ಫ್ಯಾಮಿಲಿ ಒಟ್ಟಿಗೆ ಬಂದು ಆರಾಮ್ಸೆ ಪೀಸ್ಫುಲ್ಲಾಗಿ ಕಾಮಾಗಿ ಒಂದು ಹಾಲಿಡೇ ಸ್ಪೆಂಡ್ ಮಾಡ್ಬೋದು ನಾವು. ಬರುವಾಗ ನಿಮಗೆ ಬೇಕಾದ ಐಟಮ್ಸ್ ಎಲ್ಲ ತಗೊಂಡು ಬಂದರೆ ಆಯಿತು, ಅಷ್ಟೇ, ಬೇರೆ ಏನಿಲ್ಲ. ಸೊ ಇದು ಆನ್ ದ ವೇ ಇಲ್ಲಿ ಒಂದು ನಾನು ನರ್ಸರಿ ನೋಡಿದೆ, ತುಂಬ ಚೆಂದ ಇತ್ತು ನೋಡಿ. ಒಂಥರ ಪಾರ್ಕ್ ಆಗಿಯೇ ಮಾಡಿದ್ದಾರೆ. ಪಾರ್ಕ್ ಅಂತ ಕನ್ಫ್ಯೂಸ್ ಆಗಿ ಹೀಗೆ ನೋಡ್ತಾ ಇದ್ದೆ, ಬಟ್ ಅದು ಆ್ಯಕ್ಚುಲಿ ನರ್ಸರಿ. ಇವರು ಆ್ಯಕ್ಚುಲಿ ತುಂಬ ಟ್ಯಾಲೆಂಟೆಡ್. ಅವರು ಪಾಟ್ಸ್ ಎಲ್ಲ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ. ಸೊ ಹಾಗೆ. ಸೊ ಆಯ್ತು, ಇನ್ನು ನಾವಿಲ್ಲಿಂದ ಹೋಗ್ತೇವೆ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಸ್ಟೇ ಬ್ಲೆಸ್ಡ್. ಬಾಯ್ ಬಾಯ್ ಫ್ರಮ್ ದಾರ್ ಎಸ್ ಸಲಾಮ್. ಟೇಕ್ ಕೇರ್.